ಇವತ್ತು ನಾನು ನಿಮ್ ಜೊತೆ ಒಂದು ವಿಷಯ ಹಂಚ್ಕೊಬೇಕು ಅಂತ ಅನ್ಕೊಂಡಿದ್ದೀನಿ. ಏನು ಅಂತ ಕೇಳ್ತೀರಾ? ಇದು ಜಸ್ಟ್ ಮಾಹಿತಿ ಅಲ್ಲ, ಒಂದ್ ರೀತಿ ದಿಕ್ಸೂಚಿ ಅಂತ ಹೇಳ್ಬೋದು. ಅಂದ್ರೆ ನಿಮ್ಮ ಜೀವನಕ್ಕೆ ಒಂದು ಡೈರೆಕ್ಷನ್ ಅಂತ ಹೇಳ್ಬೋದು. ನಮ್ ನಮ್ಮ ಭಾರತ ಒಂದು ಪುಣ್ಯ ಭೂಮಿ. ಇಲ್ಲಿ ಹುಟ್ಟಿದ ಪ್ರತಿಯೊಬ್ರು ಕಷ್ಟಪಡ್ತಾನೆ ಇರ್ತಾರೆ, ದುಡಿತಾ ಇರ್ತಾರೆ, ಇದೆಲ್ಲ ಗೊತ್ತು ಅವ್ರಿಗೆ. ಆದ್ರೆ ಒಂದು ವಿಷಯ ಗಮನಿಸಿದ್ರ, ಬೆಳಗ್ಗೆ ರೈಲ್ವೆ ಸ್ಟೇಷನ್, ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ ಇರ್ಬೋದು ಅಥವಾ ಮುಂಬೈ ಲೋಕಲ್ ಟ್ರೈನ್ ಇರ್ಬೋದು, ಅಲ್ಲೆಲ್ಲ ನೋಡಿದ್ರೆ ಸಾವಿರಾರು ಜನ ಓಡಾಡ್ತಾನೆ ಇರ್ತಾರೆ. ಎಲ್ರ ಮುಖದಲ್ಲೂ ಒಂದ್ ರೀತಿ ಆತಂಕ, ಒಂದ್ ರೀತಿ ಅವಸರ. ಇವರಲ್ಲಿ ಎಷ್ಟು ಜನರು ತಾವು ಎಲ್ಲಿಗೆ ಹೋಗ್ತಿದೀವಿ ಅಂತ ಅವ್ರಿಗೆ ಗೊತ್ತು, ಆದ್ರೆ ಏನಕ್ ಮಾಡ್ತಿದೀವಿ ಅಂತ ಅವ್ರಿಗೆ ಗೊತ್ತಾಗ್ತಿಲ್ಲ, ಅವ್ರಿಗೆ ಗೊತ್ತಿಲ್ಲ. ಎಲ್ಲರೂ ಮಾಡ್ತಾರೆ, ನಾವು ಮಾಡ್ತೀವಿ ಅನ್ನೋ ರೀತಿಯಲ್ಲಿ ಕೆಲಸ ಮಾಡ್ತಾರೆ. ಒಂದ್ ಸಣ್ಣ ಕತೆ ನೆನ್ಸ್ಕೊಂಡೆ. ಮಹಾಭಾರತದಲ್ಲಿ ದ್ರೋಣಾಚಾರ್ಯರು ಮರದ ಮೇಲಿರೋ ಹಕ್ಕಿಯನ್ನ ಅವರ ಶಿಷ್ಯರಿಗೆ ಹೇಳ್ದಾಗ ಹೊಡೀರಿ ಅಂತ, ಪಾಂಡವರು ಮತ್ತೆ ಕೌರವರಿಗೆ ಹೇಳ್ದಾಗ ಎಲ್ರಿಗೂ ಮರ ಕಾಣಿಸುತ್ತೆ ಅಥವಾ ಗಿಡ ಕಾಣಿಸುತ್ತೆ, ಆಕಾಶ ಕಾಣಿಸುತ್ತೆ. ಆದ್ರೆ ಅರ್ಜುನನಿಗೆ ಮಾತ್ರ ಕಾಣಿಸೋದು ಆ ಹಕ್ಕಿಯ ಕಣ್ಣು. ಇವತ್ತಿನ ಪ್ರಾಬ್ಲಮ್ ಬಂದು ಏನು ಅಂದ್ರೆ ಲ್ಯಾಕ್ ಆಫ್ ಆಪರ್ಚುನಿಟೀಸ್ ಅಲ್ಲ, ಅಂದ್ರೆ ಲ್ಯಾಕ್ ಆಫ್ ಟಾರ್ಗೆಟ್. ನಮ್ಗೆ ಗುರಿ ಇಲ್ಲ. ನಾವ್ ಒಂದೊಂದ್ಸಲ ಅನ್ಸುತ್ತೆ ದುಡ್ಡು ಮಾತ್ರ ನಮ್ಮ ಗುರಿ ಅಂತ. ಅದು ತಪ್ಪು. ಸಕ್ಸಸ್ ಅಂದ್ರೆ ಕೇವಲ ಬ್ಯಾಂಕ್ ಬ್ಯಾಲೆನ್ಸ್ ಅಲ್ಲ. ಯಾರು ತಾನು ಏನ್ ಮಾಡ್ಬೇಕು ಅಂತ ಅನ್ಕೊಂಡು ಅದನ್ನ ಮಾಡ್ತಾನೋ, ಅದ್ರಲ್ಲಿ ಅವ್ರಿಗೆ ತೃಪ್ತಿ ಇರುತ್ತೋ, ಅದೇ ಒಂದ್ ರೀತಿಯಾದ ನಿಜವಾದ ಸಕ್ಸಸ್. ಒಂದು ರೈತ ಎಕ್ಸಾಂಪಲ್ ತಗೊಂಡ್ರೆ, ಒಂದು ರೈತ ಬಂದ್ಬಿಟ್ಟು ಅವನ ಹೊಲದಲ್ಲಿ ಬೆಳೆ ಬೆಳಿತಾನೆ, ಅದು ಅವನ ಸಕ್ಸಸ್. ಒಂದು ಸಾಫ್ಟ್ವೇರ್ ಇಂಜಿನಿಯರ್ ಒಂದು ಹೊಸ ಪ್ರಾಜೆಕ್ಟ್ ಕ್ರಿಯೇಟ್ ಮಾಡ್ತಾನೆ, ಅದು ಅವನ ಸಕ್ಸಸ್. ಒಂದು ಟೀಚರ್ ಒಳ್ಳೆ ಟೀಚರ್ ಆಗಿ ಎಲ್ಲರಿಗೂ ಶಿಕ್ಷಣ ಹೇಳ್ಕೊಡ್ತಾರೆ, ಅದು ಅವರ ಸಕ್ಸಸ್. ಅದನ್ನ ಅವ್ರ ಪ್ರೀತಿಯಿಂದ ಮಾಡ್ತಾರೆ, ಅವ್ರಿಗೆ ಇಷ್ಟಪಟ್ಟು ಮಾಡ್ತಾರೆ. ಬಿಕಾಸ್ ದೇ ಆರ್ ಡೂಯಿಂಗ್ ಇಟ್ ಬೈ ಚಾಯ್ಸ್ ಬಟ್ ನಾಟ್ ಬೈ ಚಾನ್ಸ್. ಯದ್ಭಾವಂ ತದ್ಭವತಿ ಅನ್ನೋದು ಒಂದು ರಿಯಲ್ ಸೀಕ್ರೆಟ್. ಲೈಕ್ ಉಪನಿಷತ್ತಲ್ಲಿ, ನಮ್ಮ ಉಪನಿಷತ್ತಲ್ಲಿ ಒಂದು ಅದ್ಭುತವಾದ ವಾಕ್ಯವಿದೆ, ಯದ್ಭಾವಂ ತದ್ಭವತಿ. ಅಂದ್ರೆ ನಾವು ಏನ್ ಅನ್ಕೊಳ್ತೀವೋ, ನಾವೇನ್ ಭಾವಿಸ್ಕೊಳ್ತೀವೋ ಅದನ್ನೇ ಅದೇ ನಾವ್ ಆಗೋದು ಅಂತ. ನಮ್ ಮನ್ಸು ಒಂದು ಕಲ್ಪವೃಕ್ಷ ತರ ಇದೆ ಅಂತ ಅನ್ಕೊಳ್ಳೋಣ. ನೀವು ಅದ್ರ ಕೆಳಗೆ ಕೂತು ನಮ್ಮ ಜೀವನ ಇಷ್ಟೇ, ನನ್ಗೆ ಕಷ್ಟಗಳೇ ಜಾಸ್ತಿ ಅಂದ್ಕೊಂಡ್ರೆ ಆ ಮರ ಬಂದ್ಬಿಟ್ಟು ನಮ್ಗೆ ತಸ್ತು ಅನ್ನತ್ತೆ. ಅಂದ್ರೆ ನಮ್ಮ ಹತ್ರ ಕಷ್ಟಗಳೇ ಇರುತ್ತೆ, ನಾವೇನ್ ಅನ್ಕೊಳ್ತೀವೋ ಅದೇ ನಮ್ಗೆ ಆಗೋದು. ಒಬ್ಬ ರೈತ ಬಂದ್ಬಿಟ್ಟು ನಾನು ಇದನ್ನ ಬೆಳಿಲೇಬೇಕು, ಚೆನ್ನಾಗಿ ಬೆಳಿಬೇಕು ಅಂತ ಅನ್ಕೊಂಡ್ರೆ ಅದು ಚೆನ್ನಾಗೇ ಬೆಳೆಯುತ್ತೆ, ಆ ಫಸಲು ಚೆನ್ನಾಗೇ ಬರುತ್ತೆ. ಅದನ್ನ ಬರೀ ಅನ್ಕೊಂಡಾಗ ಮನ್ಸಲ್ಲಿ ನಾವು ಅದಕ್ಕೆ ಕೆಲಸ ಮಾಡ್ತೇವೆ, ಸರಿಯಾಗಿ ನರ್ಚರ್ ಮಾಡ್ತೇವೆ, ಸರಿಯಾಗಿ ನೀರ್ ಹಾಕ್ತೇವೆ, ಆ ಸರಿಯಾಗಿ ಔಷಧಿ ಸಿಂಪಡಿಸ್ತೇವೆ, ಆವಾಗ ಬಂದೇ ಬರುತ್ತೆ, ಒಳ್ಳೆ ಫಸಲು ಬಂದೇ ಬರುತ್ತೆ. ನೇಚರ್ ಡಸಂಟ್ ಕೇರ್ ವಾಟ್ ಯು ಪ್ಲಾಂಟ್. ಅವನು, ಆ ರೈತ ಒಳ್ಳೆ ಬೀಜ ಹಾಕಿದ್ರೂ ಬರುತ್ತೆ, ಬರೀ ಹಾಗೆ ಬೀಡ್ಬಿಟ್ರು ಬರುತ್ತೆ, ಏನೋ ಒಂದು ಈ ವೀಡ್ಸ್ ಬರುತ್ತೆ, ಲೈಕ್ ಕಾಂಗ್ರೆಸ್ ಗಿಡಗಳು ಆತರ ಎಲ್ಲ ಬಂದ್ಬಿಡುತ್ತೆ. ನಿಮ್ ಭೂಮಿ ಅನ್ನೋದು ಒಂದ್ ರೀತಿ ನಮ್ಮ ಬ್ರೇನ್ ಅಂತ, ನಮ್ಮ ಮನ್ಸು, ನಮ್ಮ ಮೈಂಡ್ ನ ನಾವು ಹೊಲ ಅನ್ಕೊಂಡ್ರೆ, ನಾವ್ ಅದ್ರಲ್ಲಿ ಒಳ್ಳೇದನ್ನ ಬಿತ್ತಿದ್ರೆ ಅದು ಒಳ್ಳೇದೇ ಆಗುತ್ತೆ, ನಾವು ಕೆಟ್ಟದ್ ಅನ್ಕೊಳ್ತಾ ಇದ್ರೆ ಕೆಟ್ಟದೇ ಆಗ್ತಾ ಹೋಗುತ್ತೆ. ಸೊ ಯಾವ್ದನ್ನ ನಾವು ಬೆಳೆಸ್ಬೇಕು ಅನ್ಕೊಳ್ತೀವೋ, ಒಳ್ಳೇದನ್ನ ಬೆಳೆಸಿದ್ರೆ ಒಳ್ಳೇದೇ ಚೆನ್ನಾಗಿ ಬೆಳೀತಾ ಹೋಗುತ್ತೆ. ಒಳ್ಳೆ ಬೀಜ ಹಾಕಿ ಅದಕ್ಕೆ ನೀರ್ ಹಾಕ್ತಾ ಇದ್ರೆ ಅದೇ ಬೆಳೆಯುತ್ತೆ. ಅಥವಾ ಒಂದು ಪಾಯ್ಸನ್ ಬೀಜ ಹಾಕ್ಬಿಟ್ಟು ಅದಕ್ಕೆ ನೀರ್ ಹಾಕ್ತಿದ್ರೆ ಅದೇ ಬೆಳೆಯುತ್ತೆ. ಅಂದ್ರೆ ಕೆಟ್ಟದ್ ಭಾವನೆಗಳನ್ನ ಹಾಕೊಂಡು ನಾವು ನಮ್ಮ ಮನಸ್ಸಲ್ಲಿ, ನಮ್ಮ ಮೈಂಡ್ಗೆ ನಾವು ಅದನ್ನೇ ಫೀಡ್ ಮಾಡ್ತಿದ್ರೆ ಅದೇ ಬೆಳೆಯುತ್ತೆ ಅಂತ. ಇಫ್ ಯು ಅಂತ ಇಫ್ ಯು ಪ್ಲಾಂಟ್ ಫಿಯರ್, your fear, you reap failure. If you plant goal, you reap legacy. ನಮ್ಮಲ್ಲಿ ತುಂಬಾ ಜನ ಯಾಕೆ ಸೋಲ್ತಾರ ಗೊತ್ತಾ? ನಾವು ಕನ್ಫಾರ್ಮಿಟಿ ಅನ್ನೋದು ಬಲೆಯಲ್ಲಿ ಸಿಕ್ಕಾಕೊಳ್ತೀವಿ. ಕನ್ಫಾರ್ಮಿಟಿ ಅಂದ್ರೆ ಏನು?
ನಮ್ ಪಕ್ಕದ ಮನೆಯವರು ಕಾರ್ ತಗೊಂಡ್ರೆ ನಾನು ಸಾಲ ಮಾಡ್ಬಿಟ್ಟು ತಗೊಳ್ಬೇಕು. ಅವರು ಇನ್ನೊಂದೇನೋ ಒಂದು ಕೋರ್ಸ್ ಮಾಡಿದ್ರು ಅಂದ್ರೆ ನಾನು ಮಾಡ್ಬೇಕು. ನಾವು ನಮ್ಗೇನ್ ಬೇಕೋ ಅದ್ ಮಾಡ್ತಿಲ್ಲ, ಬೇರೆಯವ್ರು ಮಾಡ್ತಿದ್ದಾರೆ ಅಂತ ನಾವು ಮಾಡ್ಬೇಕು ಅನ್ಕೊಳ್ತೀವಿ. ಆ 1% ಜನ ಇದಾರಲ್ಲ, ಅವರು ಬೇರೆಯವ್ರಿಗಿಂತ ತುಂಬಾನೇ ಬುದ್ಧಿವಂತರು. ಅವ್ರು ಏನ್ ಮಾಡ್ತಾರೆ ಅಂದ್ರೆ ಅವ್ರಿಗೆ ಏನ್ ಬೇಕೋ ಅದನ್ನ ಮಾತ್ರ ಅವ್ರು ಮಾಡ್ತಾರೆ. ಅವ್ರಿಗೇನ್ ಅವ್ರಿಗೆ ಅದೃಷ್ಟ ಎಷ್ಟೋ ಜನ ಇದ್ರೂನು ಅದ್ರಲ್ಲಿ ಕೆಲವು ಜನ ಮಾತ್ರ ಸಕ್ಸಸ್ಫುಲ್ ಆಗ್ತಾರೆ. ಅದು ಏನಕ್ಕಂದ್ರೆ ಅವ್ರು ಫೋಕಸ್ಡ್ ಎಫರ್ಟ್ಸ್ ಆಗ್ತಾರೆ. ಒಂದು ಐಡಿಯಾನ ತಗೊಳ್ಳಿ, ಆ ಐಡಿಯಾನ ನಮ್ಮ ಜೀವನವಾಗಿಸ್ಕೊಳ್ಳೋಣ. ಅದ್ರ ಬಗ್ಗೆನೆ ಕನ್ಸ್ಕೊಳ್ಳಿ, ಅದ್ರ ಬಗ್ಗೆನೆ ಎಲ್ಲದನ್ನು ಯೋಚನೆ ಮಾಡ್ತಾ ಇರಿ, ಅದ್ರ ಬಗ್ಗೆನೆ ಒಳ್ಳೊಳ್ಳೆ ಐಡಿಯಾಸ್ಗಳನ್ನ ತಗೊಂಬನ್ನಿ. ಈ ತರ ಮಾಡ್ತಾ ಹೋದಾಗ, ಅದನ್ನೇ ಎಕ್ಸಿಕ್ಯೂಟ್ ಮಾಡ್ತಾ ಹೋದಾಗ ನಮ್ಮ ಸಕ್ಸಸ್ಗೆ ನಾವು ಹತ್ರ ಹೋಗ್ತಾ ಇರ್ತೀವಿ. ಇದಕ್ಕಿಂತ ದೊಡ್ಡ ಸೀಕ್ರೆಟ್ ಜಗತ್ನಲ್ಲಿ ಏನೂ ಇಲ್ಲ. ಅಂದ್ರೆ ಮೇನ್ ಸೀಕ್ರೆಟ್ ಬಂದು ಫೋಕಸ್ಡ್ ಎಫರ್ಟ್ಸ್. ಈ ರಹಸ್ಯ ಒಂಥರ ತಕ್ಷಣ ನಮ್ಗೆ ಜೀವನದಲ್ಲಿ ನಮ್ಗೆ ಅರ್ಥ ಆಗ್ಬಿಟ್ರೆ ನಮ್ ಜೀವನನೇ ಆಟೋಮೆಟಿಕಲಿ ಬದಲಾಗ್ಬಿಡುತ್ತೆ. ಅದಕ್ಕೆ ಬೆಲೆ ಕೊಡೋದು. ಇನ್ನೊಂದೇನಂದ್ರೆ ನಮ್ ಜೀವನದಲ್ಲಿ ಏನೇನ್ ಫ್ರೀಯಾಗಿ ಸಿಗುತ್ತೋ ಅದನ್ನ ನಾವು ಗುರ್ತಿಸ್ಕೊಳ್ಳೋದೇ ಇಲ್ಲ. ಎಕ್ಸಾಂಪಲ್, ನಥಿಂಗ್ ಕಮ್ಸ್ ಫಾರ್ ಫ್ರೀ. ವಾಟ್ ಎವರ್ ಕಮ್ಸ್ ಫಾರ್ ಫ್ರೀ ನಾವ್ ಅದಕ್ಕೆ ವ್ಯಾಲ್ಯೂನೇ ಕೊಡಲ್ಲ. ಎಕ್ಸಾಂಪಲ್, ನಮ್ಮ ಬ್ರೈನ್, ನಮ್ಮ ಮನ್ಸು, ನಮ್ಮ ಫ್ಯಾಮಿಲಿ ಮೆಂಬರ್ಸ್, ನಮ್ ಸುತ್ತ ಇರುವ ಜನ, ನಮ್ಮನ್ನ ಪ್ರೀತಿ ಮಾಡೋ ಜನ, ಅವರೆಲ್ಲ ನಮ್ಗೆ ಫ್ರೀಯಾಗಿ ಬರ್ತಾರೆ. ನಮ್ಗೆ ಅದ್ರ ಬಗ್ಗೆ ನಾವು ಯೋಚನೆ ಮಾಡೋದಿಲ್ಲ. ಆದ್ರೆ ಏನ್ ನಮ್ಗೆ ಬೇಕು ಅಂತ ಅನ್ಕೊಳ್ತಾ ಇರ್ತೀವಿ ಅಂದ್ರೆ ಏನ್ರ ಬಗ್ಗೆ ಹಿಂದೆ ಹೋಗ್ತಾ ಇರ್ತೀವಿ, ಈ ಮೆಟೀರಿಯಲಿಸ್ಟಿಕ್ ಥಿಂಗ್ಸ್ ನಮ್ ಬಗ್ಗೆನೆ ನಾವು ಯೋಚನೆ ಮಾಡ್ತಾ ಹೋಗ್ತೀವಿ. ಸೊ ನಾವ್ ಹೇಗೆ ಇಂಪ್ರೂವ್ ಆಗ್ಬೇಕು ಅಂದ್ರೆ, ಹೇಗ್ ಫೋಕಸ್ಡ್ ಎಫರ್ಟ್ಸ್ ಮಾಡ್ಬೇಕು ಅಂದ್ರೆ, ಬರಿಬೇಕು, ಗೋಲ್ಸ್ ನ ಬರಿಬೇಕು. ನಿಮ್ಗೆ ಏನ್ ಆಗ್ಬೇಕು ಅಂತ ಅನ್ಸುತ್ತೆ ಅದನ್ನ ಒಂದು ಪೇಪರ್ ಮೇಲೆ ಬರೀರಿ, ಒಂದು ಬುಕ್ ಅಲ್ಲಿ ಬರ್ಕೊಳ್ಳಿ, ಅಥವಾ ಬುಕ್ ಅಥವಾ ಪೇಪರ್ ಮೇಲೆ ಬರ್ಕೊಳ್ಳಿ. ಅದು ಮನೆ ಇರ್ಬೋದು, ಅಥವಾ ವೆಕೇಶನ್ ಇರ್ಬೋದು, ಅಥವಾ ಮನಸ್ಸಿನ್ಗೆ ಶಾಂತಿ ಬೇಕು ಅಂತ ಅನ್ಸ್ಬೋದು. ಅದನ್ನ ದಿನ 10 ಸಲ ನೋಡಿ, ದಿನ 10 ಸಲ ನೋಡಿ, ನಂಬಿ ಅದು ಆಲ್ರೆಡಿ ಆಗ್ಬಿಟ್ಟಿದೆ. ನಂದು ಮನೆ ರೆಡಿ ಆಗ್ಬಿಟ್ಟಿದೆ, ನಾನು ಮನೇಲಿ ಇದ್ದೀನಿ, ನನ್ ಬ್ಯೂಟಿಫುಲ್ ಆಗಿದೆ, ಈ ರೀತಿ ಇದೆ. ನಿಮ್ ಏನ್ ಕನ್ಸಲ್ಲಿ ಏನ್ ಅನ್ಕೊಂಡಿದಿರೋ ಅದೇ ರೀತಿ ಇದೆ ಮನೆ, ಅದ್ರಲ್ಲಿ ಇದೀನಿ. ಅಥವಾ ನಾನ್ ಸಕ್ಸಸ್ಫುಲ್ ಆಗಿದ್ದೀನಿ ಅಂತ ಸಕ್ಸಸ್ಫುಲ್ ಆಗಿರೋ ಒಂಥರ ಚೆನ್ನಾಗಿರೋ ಬಟ್ಟೆಗಳನ್ನ ಹಾಕೊಂಡು ಓಡಾಡಿ, ಜನರ ಹತ್ರ ಚೆನ್ನಾಗಿ ಮಾತಾಡಿ. ಆತರ ಮಾಡ್ತಾ ಇದ್ರೆ ಆಟೋಮ್ಯಾಟಿಕ್ ಆಗಿ ಅದನ್ನ ನೀವು ಆಕರ್ಷಣೆ ಮಾಡ್ತಾ ಇರ್ತೀರಾ, ಆ ಎನರ್ಜಿನ ಆಕರ್ಷಣೆ ಮಾಡ್ತಾ ಇರ್ತೀರಾ. ಅವಾಗ ಆಟೋಮ್ಯಾಟಿಕಲಿ ನಿಮ್ಗೆ ತಿಳಿದೆ ನೀವು ಆ ಕಡೆ ಹೋಗ್ಬಿಡ್ತೀರಾ. ಅಂದ್ರೆ ಆ ಸಕ್ಸಸ್ ಕಡೆ ಹೋಗ್ತೀರಾ. ನಮ್ ಸಮಾಜದಲ್ಲಿ ಎಷ್ಟು ಸಿಗುತ್ತೆ ಅಂತ ನಮ್ ಸಮಾಜದಲ್ಲಿ ನಮ್ಗೆ ಎಷ್ಟು ಸಿಗುತ್ತೆ ಅಂತ ಯೋಚಿಸ್ತೀವಿ. ಆದ್ರೆ ಪ್ರಕೃತಿ ಏನಂದ್ರೆ ಮೊದ್ಲು ನಾವು ಕೊಡ್ಬೇಕು. ಯು ಕಾಂಟ್ ಗೆಟ್ ದ ವಾರ್ಮ್ತ್ ಫ್ರಮ್ ದ ಸ್ಟವ್ ವಿತೌಟ್ ಪುಟ್ಟಿಂಗ್ ದ ವುಡ್ ಫಸ್ಟ್. ಲೈಕ್ ಫಾರ್ ಎಕ್ಸಾಂಪಲ್, ಒಂದು ಒಲೆಗೆ ನಾವು ಒಲೆ ಮುಂದೆ ಕೂತ್ಕೊಂಡು ನಂಗೆ ಬಿಸಿ ಕೊಡು, ನಾನು ಆಮೇಲೆ ನಿನ್ಗೆ ವುಡ್ ಹಾಕ್ತೀನಿ, ಅಂದ್ರೆ ಕಟ್ಟಿಗೆ ಹಾಕ್ತೀನಿ ಅಂತ ಅಂದ್ರೆ ಬಿಸಿ ಬರುತ್ತಾ? ಬರಲ್ಲ. ನಾವು ಕಷ್ಟಪಟ್ಟು ಮಾಡಿ, ಉಜ್ಜಿ, ಇದ್ ಮಾಡಿ, ಅದನ್ನ ಅಂಟಿಸಿ ಇದ್ ಮಾಡಿದ್ರೆ ಮಾತ್ರನೇ ಬರುತ್ತೆ, ಅಲ್ವಾ? ನಿಮ್ಮ ಬೆಸ್ಟ್ ವರ್ಷನ್ನ ನೀವು ತಿಳ್ಕೊಳ್ಳಿ. ಅದನ್ನ ನೀವ್ ಏನ್ ಕೆಲಸ ಮಾಡ್ತಿರೋ ಅದ್ರಲ್ಲಿ ನೀವು ನಿಮ್ಮನ್ನ ತೋಡಿಸ್ಕೊಳ್ಳಿ, ನಿಮ್ ಬೆಸ್ಟ್ ಕೊಡಿ. ಆವಾಗ ಆಟೋಮ್ಯಾಟಿಕಲಿ ಸಕ್ಸಸ್ ನಿಮ್ದು ಆಗ್ತಾ ಹೋಗುತ್ತೆ. ಇದು ಒಂದು ಎಕ್ಸಾಂಪಲ್ ಹೇಳ್ತೀನಿ. ಒಂದು ಸಮುದ್ರದಲ್ಲಿ ಒಂದು ಹಡಗನ್ನ ನಾವು ಒಬ್ಬ ಕ್ಯಾಪ್ಟನ್ ಮತ್ತೆ ಒಂದು ಡೆಸ್ಟಿನೇಷನ್ ಎಲ್ಲ ಹೇಳಿ ಬಿಟ್ರೆ ಅದು ಕರೆಕ್ಟ್ ಆಗಿ ಎಲ್ಲಿ ನಾವು ಹೋಗ್ಬೇಕು ಅಂತ ಅನ್ಕೊಂಡು ಅಲ್ಲಿ ಹೋಗುತ್ತೆ. ಬಟ್ ಅದೇ ಒಂದು ಕ್ಯಾಪ್ಟನ್ ಇಲ್ದೆ ಜಸ್ಟ್ ಸ್ಟಾರ್ಟ್ ಮಾಡ್ಬಿಟ್ಟು ಇದ್ರಲ್ಲಿ ಸಮುದ್ರದಲ್ಲಿ ಬಿಟ್ಬಿಟ್ರೆ ಏನಾಗುತ್ತೆ? ಅದು ಅದು ಆ ಆ ಬೋಟ್ ಹೋಗುತ್ತೆ, ಅಥವಾ ಎಲ್ಲೋ ಯಾವ್ದೋ ಒಂದು ಐಲ್ಯಾಂಡ್ ಅಲ್ಲಿ ನಿಂತ್ಕೊಳ್ಳುತ್ತೆ, ಅಥವಾ ಮುಳುಗೆ ಹೋಗುತ್ತೆ. ಸೊ ಅದಕ್ಕೆ ಗುರಿ ಅನ್ನೋದೇ ಇಲ್ಲ. ಒಂದ್ ಗುರಿ ಅನ್ನೋದು ಇಟ್ಕೊಂಡು ನಾವು ಅದ್ರ ಬಗ್ಗೆ ನಾವು ಅದರ ರೂಟ್ ಅಲ್ಲಿ ಹೋಗ್ತಾ ಇದ್ರೆ, ಅದ್ರ ಬಗ್ಗೆನೆ ಯೋಚನೆ ಮಾಡಿ, ಅದ್ರ ಬಗ್ಗೆನೆ ಎಕ್ಸಿಕ್ಯೂಟ್ ಮಾಡ್ತಾ ಹೋದಾಗ ನಮ್ಮ
ಸಕ್ಸಸ್ ಅನ್ನ ಯಾರಿಂದನೂ ತಡೆಯೋದಕ್ಕಾಗಲ್ಲ. ಸೊ ನಿಮ್ಮ ಕನಸಿನ ಮನಸ್ಸಿನ ಹತೋಟಿ ನಿಮ್ ಕೈಲಿರ್ಲಿ. 99% ಜನ ಏನೇನೋ ಹೇಳ್ತಾರೆ, ಅದ್ ಹೇಳ್ತಾರೆ, ಇದ್ ಹೇಳ್ತಾರೆ, ನೆಗೆಟಿವ್ ಹೇಳ್ತಾರೆ, ಅದನ್ನೆಲ್ಲಾನು ಇಗ್ನೋರ್ ಮಾಡ್ಬೇಡಿ. ನೀವು ನಿಮ್ಮ ಲೈಫ್ ನ ಬಿಲ್ಡ್ ಮಾಡ್ಬೇಕು ಅಂದ್ರೆ ನೀವು ಫೋಕಸ್ಡ್ ಎಫರ್ಟ್ಸ್ ನ ಹಾಕ್ತಾ ಹೋಗಿ. ನಿಮ್ಗೆ ಏನ್ ಇಷ್ಟ ಅದ್ರ ಬಗ್ಗೆ, ದೆನ್ ನೀವು ಏನ್ ಯೋಚನೆ ಮಾಡ್ತಾ ಇದ್ದೀರೋ ಅದು ನೀವ್ ಆಗ್ತೀರಾ. ಯದ್ ಭಾವಂ ತದ್ ಭವತಿ. ಥ್ಯಾಂಕ್ ಯು.